ಎಲ್ಲ ನನ್ನ ಗೆಳೆಯರಿಗೆ ಅಭಿಷೇಕ್ ಮಾಡ್ತಾರೆ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಒಂದು 50 ಕುರಿ ಸಾಕಿದ್ದೀವಿ, ಹೆಣ್ಣು ಕುರಿಗಳು. ನಾವು ಯಾಕೆ ಹೆಣ್ಣು ಕುರಿಗಳು ಸಾಕಿದ್ದೀವಿ ಅಂತ ನಿಮಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಆ ಒಂದು ಕಾರಣಕ್ಕೋಸ್ಕರ ಈ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವ ಕಡೆ ಹೋಗಿದ್ದು? ನಾವು ಸುಮಾರು ಒಂದು 2-3 ವರ್ಷಗಳಿಂದ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 6 ತಿಂಗಳಾಯಿತು ಈ ಹೆಣ್ಣು ಕುರಿಗಳು ತಗೊಬಂದು. ಮುಂಚೆಲ್ಲ ನಾವು ಟಗರು ತಗೊಂಬಂದು ಫ್ಯಾಟ್ನಿಂಗ್ ಮಾಡಿ ನಾವು ಮಾರ್ತಾಯಿದ್ದು. ಅಂದರೆ ಸಣ್ಣ ಮರಿಗಳು, ಒಂದು 3 ತಿಂಗಳ ಮರಿಗಳು ತಗೊಂಡು ಬಂದು ಇಲ್ಲಿ ನಾವು ಫೀಡು ಹಾಕಿ ಮತ್ತು ಮೇವು ಹಾಕ್ಬಿಟ್ಟು ಅವನ್ನ ಮಾಂಸವೃದ್ಧಿ ಮಾಡಿ ಮಾರಾಟ ಮಾಡ್ತಾಯಿದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಕುರಿ ಸಾಕಾಣಿಕೆ ಎಲ್ಲ ಕುರಿ ಸಾಕಾಣಿಕೆ ಅಷ್ಟು ಲಾಭ ಇದೆ, ಇಷ್ಟು ಲಾಭ ಇದೆ, ಸುಳ್ಳು. ಅಷ್ಟೆಲ್ಲ ಲಾಭ ಇಲ್ಲ. ನನ್ನ ಪ್ರಕಾರ ನಾವು ಒಂದು 3 ವರ್ಷದಿಂದ ಕುರಿ ಸಾಕಾಣಿಕೆಯಲ್ಲಿ ಅಷ್ಟೊಂದೆಲ್ಲ ಲಾಭ ಸಿಗುತ್ತೆ. ಅಷ್ಟೊಂದು ಹೇಳೋಷ್ಟು ಲಕ್ಷ ಗಟ್ಟಲೆ ಏನು ಸಿಗಲ್ಲ. ಲಕ್ಷಗಟ್ಟಲೆ ಸಿಗಬೇಕು ಅಂತಂದರೆ ಲಕ್ಷಗಟ್ಟಲೆ ಸುರಿಬೇಕು. ಒಂದು ಫೀಡ್ ಮ್ಯಾನೇಜ್ಮೆಂಟಿಗಾಗಲಿ, ಸಪ್ಲಿಮೆಂಟ್ರಿಗಳಿಗಾಗಲಿ, ಆಮೇಲೆ ಅವಕ್ಕೆ ಮೇವು ಅಂದರೆ ಯಾವ ಥರ ಮೇವು ಅಂತಂದರೆ, ಈಗ ನಾವು ಟಗರು ಸಾಕಾಣಿಕೆ ಮಾಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಹಸಿ ಮೇವು ಕೊಡ್ಲಿಕ್ಕೆ ಬರೋಲ್ಲ. ಹಸಿ ಮೇವನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಗ್ರೋತಿಂಗ್ ಬರೋಲ್ಲ. ಯಾಕೆ ಗ್ರೋತಿಂಗ್ ಬರೋಲ್ಲ ಅಂದರೆ, ಹಸಿ ಮೇವಿನಲ್ಲಿ ತುಂಬ ನೀರಿನಂಶ ಇರುತ್ತೆ. ನೀರಿನಂಶ ಇದ್ದರೆ ಮಾಂಸ ವೃದ್ಧಿಯಾಗಿ ಬಿಡಲ್ಲ ಆ ಒಂದು ಹಸಿ ಮೇವು ಅನ್ನೋದು. ಅದಕ್ಕೋಸ್ಕರ ಟಗರು ಸಾಕಾಣಿಕೆಯಲ್ಲಿ ಹಸಿ ಮೇವು ಬಳಸಿದ್ರೆ ಏನು ರಿಸಲ್ಟ್ ಸಿಕ್ಕಿಲ್ಲ ನಮಗೆ. ನಾವು ಟಗರು ಸಾಕಾಣಿಕೆ ಮಾಡಬೇಕಾದ್ರೆ ರಾಗಿ ಹುಲ್ಲು, ಶೇಂಗಾ ಹೊಟ್ಟು, ಆಮೇಲೆ ಉಳ್ಳಿ ಹೊಟ್ಟು, ಬೇಸಿಗೆ ಜೋಳದ ಸಪ್ಪೆ, ಈ ಥರ ಡ್ರೈ ಮೆಟೀರಿಯಲ್ನ ಕೊಡಬೇಕು. ನಾವು ಡ್ರೈ ಮೆಟೀರಿಯಲ್ ಕೊಟ್ಟಾಗ ಟಗರು ಸಾಕಾಣಿಕೆ ಟಗರುಗಳಿಗೆ ಚೆನ್ನಾಗಿ ಮಾಂಸ ವೃದ್ಧಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ಕೈ ತಿಂಡಿಗಳು ಕೊಡಬೇಕು. ಕೈ ತಿಂಡಿಗಳು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದರೆ, ಒಂದು ಮರಿ 4 ತಿಂಗಳು ಮರಿ, ಅದರ ಅವರೇಜ್ ವೆಯ್ಟ್ ಏನಿದೆ ಅದ್ರ ಮೇಲೆ ಕ್ಯಾಲ್ಕುಲೇಟೆಡ್ ಮಾಡಿ ನಾವು ಫೀಡನ್ನು ಕೊಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಇದ್ದಾವೆ ನೋಡಿ, ಇವೇ ನಮ್ಮ ಹೆಣ್ಣು ಕುರಿಗಳು. ಒಂದು 30 ತಗೊಬಂದಿದ್ವಿ. ಕೆಲವು ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹುಷಾರಿಲ್ದಲೇ ಒಂದು 3 ಕುರಿಗಳು ಎಕ್ಸ್ಪೈರ್ಡ್ ಆದವು. 3 ಕುರಿಗಳು ಎಕ್ಸ್ಪೈರ್ಡ್ ಆದವು. ಅದ್ರ ಜೊತೆ ಒಂದು ಸಣ್ಣ ಮರಿನೂ ಸಹ ಎಕ್ಸ್ಪೈರ್ಡ್ ಆಯಿತು. ನಮಗೆ ಆ ಟೈಮಲ್ಲಿ ಸ್ವಲ್ಪ ಗೊತ್ತಾಗಲಿಲ್ಲ, ನಮಗೆ ಯಾವ ಡಿಸೀಸ್ ಬಂದಿದೆ, ಅದಕ್ಕೆ ಏನು ಕಾಯಿಲೆ ಬಂದಿದೆ ಅಂತ ಗೊತ್ತಾಗಲಿಲ್ಲ. ಇಮಿಡಿಯೇಟ್ ಡೆತ್ ಆಯಿತು. ಆವತ್ತಿಂದ ಮತ್ತೆ ಇಲ್ಲಿ ತನಕ ನಾವು ಯಾವುದೇ ಥರದ ರೋಗಕ್ಕೆ ದಾರಿ ಮಾಡಿಕೊಟ್ಟಿಲ್ಲ. ನಾವು ಎಲ್ಲ ಥರದ ಮೆಡಿಷನ್ ಮಾಡ್ಕೊಂಡಿದ್ದೀವಿ. ಜಂತುಳದಾಗಲಿ, ಟೈಮ್ ಟು ಟೈಮ್ ನಾವು ವ್ಯಾಕ್ಸಿನೇಷನ್ ಆಗಲಿ, ಆಮೇಲೆ ಕುರಿಗಳು ಏನಾರ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಅದು ತಕ್ಷಣ ನಾವು ಅದನ್ನ ಅಬ್ಸರ್ವೇಷನ್ ಮಾಡ್ತೀವಿ. ಅಬ್ಸರ್ವೇಷನ್ ಮಾಡಿಬಿಟ್ಟು ಅದಕ್ಕೆ ಏನು ಕಾಯಿಲೆ ಬಂದಿದೆ, ಯಾವ ಡಿಸೀಸ್, ಅದರಲ್ಲಿ ಏನು ಲಕ್ಷಣ ಕಾಣಿಸ್ತಾ ಇದೆ, ಏನು ಕೆಮ್ತಾ ಇದೆಯಾ ಅಥವಾ ಸೀನ್ತಾ ಇದೆಯಾ ಅಥವಾ ಸುಮ್ಮನೆ ಹೋಗಿ ಒಂದು ಕಡೆ ಎಲ್ಲಾದರೂ ನಿಂತ್ಕೊಂಡಿದೆಯಾ, ಆ ಒಂದು ಇದನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಇದರ ಮೇಲೆ ಒಂದು ಮೆಡಿಕೇಷನ್ ಮಾಡ್ಕೊಳ್ತೀವಿ. ಈಗಿನ ಟಗರು ಸಾಕಾಣಿಕೆ ಅಂತಾರಲ್ಲ,
ಈಗ ಪ್ರತಿಯೊಂದು ಸಂತೆಯಲ್ಲೂ ಒಂದು ಟಗರು ಅಂತಂದರೆ ಅದು ರೇಟ್ ಎಲ್ಲೋ ಹೋಗಿದೆ ಬಿಡ್ರಿ. ಈಗ ನಾವು ಒಂದು 3 ವರ್ಷದ ಹಿಂದೆ ಮಾಡಿದಾಗ, ಫಸ್ಟ್ ಬ್ಯಾಚ್ ಮಾಡಿದಾಗ ಒಂದು 30 ಕುರಿ ತಂದಿದ್ವಿ ಟಗರು. ಆ ಟಗರು ಅವತ್ತಿನ ಒಂದು 3 ವರ್ಷದ ಹಿಂದೆ 6,500 ರೂಪಾಯಿ ಆ ಟಗರಿಗೆ. ಅದೇ ಟಗರು ಇವಾಗ ನಾವು ಸಂತೆಲಿ ಕೇಳಿದ್ರೆ 8,200, 8,300 ಅಂತಾರೆ. ಆ ಥರ ಇದೆ. ಅದರಲ್ಲೂ ಈ ದಲ್ಲಾಳಿಗಳು ಕಾಟ ಇದೆಯಲ್ಲ, ನಾವು ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲಿ ಏನೋ ಆಗ್ಬಿಡುತ್ತೆ. ಟಗರು ಸಾಕಾಣಿಕೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ತಪ್ಪಿಲ್ಲ, ಲಾಭ ಇದೆ. ಬಟ್ ಏನಪ್ಪ ಅಂದರೆ ನೀವು ಸಣ್ಣ ಪ್ರಮಾಣದಿಂದ ಅದನ್ನು ಮಾಡ್ಕೊತ ದೊಡ್ಡದಾಗಿ ಮಾಡಬೇಕು. ಒಂದೇ ಸತಿ ನಾವು ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಬಂಡವಾಳ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗ ಕುರಿ ಅಲ್ವಾ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಬಟ್ ಅದು ಕಾಲಕ್ರಮೇಣ 1-2 ಮರಿ ಡೆತ್ ಆದಾಗ ನಮಗೆ ಅಲ್ಲಿಗೆ ಅದು ಅಮೌಂಟು ಹೋದ ಲೆಕ್ಕಾಚಾರನೇ ಅದು ಸಿಗಲಿಲ್ಲ ನಮಗೆ. ಆದಷ್ಟು ಟಗರು ಸಾಕಾಣಿಕೆ ಮಾಡ್ತೀವಿ, ಇಂಟ್ರೆಸ್ಟ್ ಇದೆ ನಮಗೆ ಅಂದರೆ ಮಾಡಿ, ಏನು ತೊಂದರೆ ಇಲ್ಲ. ಅದ್ರ ತಕ್ಕನಾಗಿ ಅದ್ರ ಮೇಲೆ ನಿಗಾ ಇರಬೇಕು. ನಿಗಾ ಇದ್ದಾಗ ಮಾತ್ರ ನಾವು ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಟಗರು ತಗೊಂಬಂದು ನಾವು ಸಾಕ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಹೆಣ್ಣು ಕುರಿ ಮಾಡೋಣ ಅಂಥೇಳಿ ನಾವು ನಮ್ಮಣ್ಣ ಡಿಸೈಡ್ ಮಾಡಿ ಈಗ ಹೆಣ್ಣು ಕುರಿ ಮಾಡ್ಕೊಂಡಿದ್ದೀವಿ. ಹೆಣ್ಣು ಕುರಿಲಿ ಯಾವುದೇ ಥರದ ಏನು ತೊಂದರೆ ಏನಿರಲ್ಲ. ಅದೇ ಟೈಮ್ ಟು ಟೈಮ್ ET ಆಗಲಿ, HS ಆಗಲಿ, PPR ಆಗಲಿ, ಒಂದು 4 ಥರದ ವ್ಯಾಕ್ಸಿನೇಷನ್ ಬರ್ತವೆ. ಬ್ಲೂಟಂಗ್ ಆಗಲಿ, ಅವನ್ನೆಲ್ಲ ಟೈಮ್ ಟು ಟೈಮ್ ನೀಟಾಗಿ ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಥರದ ಏನು ತೊಂದರೆ ಇರಲ್ಲ ಕುರಿಗಳಿಗೆ. ಅವು ನೀಟಾಗಿ ಇರ್ತವೆ. ಅದೇ ನಾವು ಸ್ವಲ್ಪ ಲೇಜಿ ಮಾಡಿದ್ವಿ ಅಂತಂದರೆ HS ಆಗಲಿ, ET ಆಗಲಿ, ET-TT ಆಗಲಿ ಬೇಗ ಮಾಡಿಸ್ಬೇಕು. ಅದ್ರ ಟೈಮ್ ಕರೆಕ್ಟಾಗಿ ಬಂದಾಗ ಅದನ್ನ ಇಮಿಡಿಯೇಟ್ ಮಾಡಿಸಿದ್ರೆ ಮಾತ್ರ ಏನೂ ತೊಂದರೆ ಆಗೋಲ್ಲ. ಇಲ್ಲ ಅಂದರೆ ಮರಿ ಇಮಿಡಿಯೇಟ್ ಡೆತ್ ಆಗುತ್ತೆ. ನಾವು ನೋಡಿದ್ವಿ, ನಮ್ಮದೇ ಒಂದು ಕುರಿ ಸ್ಟಾರ್ಟಿಂಗ್ ಬಂದಾಗ ET-TT ಆಗಿತ್ತು. ಅದು ನಾಳೆ ನಾಡಿದ್ದು ಅನ್ನೋ ಅಷ್ಟೊತ್ತಿಗೆ ಅದು ಫುಲ್ಲು ಹೊಟ್ಟೆ ಎಲ್ಲ ಊದ್ಕೊಂಬಿಟ್ಟು ಡೆತ್ ಆಯಿತು ಮರಿ. ಅದಕ್ಕೋಸ್ಕರ ಈಗ ಅವನ್ನೆಲ್ಲ ನಾವು ಈ ಲೆಕ್ಕಾಚಾರ ಮಾಡ್ಕೊಂಡು ಟಗರು ಸಾಕಾಣಿಕೆಗಿಂತ ಹೆಣ್ಣು ಕುರಿ ಸಾಕಿದ್ರೆ ನಮಗೆ ಅವು ಏನೋ ಜಾಸ್ತಿ ಫೀಡು ಏನು ಕೇಳಲ್ಲ. ಒಂದು ಟೈಮ್ ಯಾವ್ದಾರು ಒಂದು ಟೈಮ್ ಬೆಳಿಗ್ಗೆ ಅಥವಾ ಸಂಜೆ ಟೈಮು ಮೆಕ್ಕೆಜೋಳದ ನುಚ್ಚು ಯಾವ್ದಾದ್ರು ಒಂದು ಥರದ ಕಾಳು ಹಾಕ್ಕೊಂಡ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಇನ್ನೇನು ನಮ್ಮ ತಮ್ಮ ಒಬ್ಬರಿದ್ದಾರೆ, ಅವರು ಡೈಲಿನ ಅವನ್ನ ಹುಡ್ಕೊಂಡು ಮೇಯ್ಸ್ಲಿಕ್ಕೆ ಹೋಗ್ತಾರೆ. ನೀಟಾಗಿ ಮೇಯ್ಸ್ಕೊಂಡು ಬರ್ತಾರೆ. ನೀಟಾಗಿ ಮೇಯ್ಸ್ಕೊಂಡು ಬಂದಮೇಲೆ ಅವೇನು ಸಂಜೆ ಟೈಮು ನಮ್ಮ ಹತ್ರ ಇರತಕ್ಕಂಥ ಒಂದು ಮೆಕ್ಕೆಜೋಳ ಸಪ್ಪೆನೋ ಅಥವಾ ರಾಗಿ ಹುಲ್ಲನ್ನೋ ಏನೋ ಒಂದು ನಾವು ಚಾಪ್ ಕಟ್ರಲ್ಲಿ ಹಾಕಿಬಿಟ್ಟು ಅವಕ್ಕೆ ನಾವು ಕೊಡ್ತೀವಿ. ಈಗ ಕೆಲವು ನಮ್ಮ ಮರಿಗಳು ಅಂದರೆ ನಾವು ಈಗ ತಗೊಂಬಂದಿರ್ತಕ್ಕಂಥ ಹೆಣ್ಣು ಮರಿಗಳು ಒಂದು 10 ಮರಿಗಳನ್ನ ಹಾಕಿದ್ದಾವೆ. ಅದರಲ್ಲಿ ಹೆಣ್ಣು ಮರಿಗಳು ಹಾಕಿದ್ದಾವೆ, ಟಗರು ಮರಿಗಳು ಹಾಕಿದ್ದಾವೆ. ನೀವು ನೋಡ್ತಿರ್ಬೋದು, ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನೋಡಿ ಇವೆಲ್ಲ ಮರಿ ಇಲ್ಲಿಗೆ ಬಂದಾದಮೇಲೆ ಹಾಕಿರೋದು. ಈ ಮರಿ ಆಮೇಲೆ ನೋಡಿ ಇಲ್ಲಿದೆ, ನೋಡಿ ಅಲ್ಲೋಯ್ತು ನೋಡಿ ಅಲ್ಲಿದೆಯಲ್ಲ, ಈ ಮರಿ ನಾವು ಸ್ಟಾರ್ಟಿಂಗ್ ತಂದಾಗ ನಮ್ಮ ಈ ಫಾರ್ಮಲ್ಲೇ ಹಾಕಿದ್ದು ಮರಿ ಇದು. ನೋಡಿ ಇವೆಲ್ಲ ನೋಡಿ ಏನು ಸಣ್ಣ ಮರಿ ಏನು ಕಾಣಿಸ್ತಿದ್ದಾವೆ, ಇವೆಲ್ಲ ಇಲ್ಲಿ ಬಂದಮೇಲೆ ಹಾಕಿರೋದು ಮರಿಗಳು. ಇದನ್ನೇ ನಾವು ಇನ್ನು ಒಂದು 3 ತಿಂಗಳು ಇಲ್ಲ 4 ತಿಂಗಳು ಬೇಕು. ಒಂದು ಮರಿ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು 4 ತಿಂಗಳು ಬೇಕಾಗುತ್ತೆ. ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಈಗ ಟಗರು ಮರಿಗಳೆಲ್ಲ ನಾವು ಒಂದು ಸಣ್ಣದಾಗಿ ರೂಮಿನಲ್ಲಿ ಬಿಡ್ಕೊಂಡು ಅವನ್ನ ಇಂಪ್ರೂವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅವನ್ನೇ ನಾವು ಮಾರಾಟ ಮಾಡ್ಬೋದು. ನಮಗೆ ಈಗ ಹೆಣ್ಣು ಮರಿಗಳು ತಂದಿರೋದ್ರಿಂದ ಮರಿ ಹಾಕಿದ್ರೆ ಲಾಭನೇ ಅದು. ಈಗ ಒಂದು ಟಗರು ತಗೊಬಂದ್ಬಿಟ್ಟು ಅದು ಡೆತ್ ಆಯಿತು ಅಂದರೆ ಅದರದ್ದೇನು ಪ್ರಾಫಿಟ್ ಇರಲ್ಲ. ಅದೇ ನಾವು ಸ್ವಲ್ಪ ಸ್ಟಾರ್ಟಿಂಗೇ ಬಂಡವಾಳ ಹಾಕ್ಬಿಟ್ಟು ಈಗ ಹೆಣ್ಣು ಕುರಿ ತಗೊಂಬಂದರೆ ಒಂದು 2-3 ವರ್ಷ ಕಷ್ಟ ಆಗುತ್ತೆ. ಆಮೇಲೆ ಆ ಮರಿಗಳು ಸಹ ಹೆಣ್ಣು ಮರಿಗಳೆಲ್ಲ ಹೆಚ್ಕೊಳ್ತವೆ. ಹೆಣ್ಣು ಮರಿಗಳನ್ನ ನಾವು ಸೇಲ್ ಮಾಡಲ್ಲ. ನಾವೀಗ ಟಗರು ಮರಿಗಳು ಮಾತ್ರ ಸೇಲ್ ಮಾಡ್ತಿದ್ದೀವಿ. ಈಗ ಹಾಕಿರ್ತಕ್ಕಂಥ ಮರಿಗಳು
ಇನ್ನೊಂದು 3-4 ತಿಂಗಳಷ್ಟೊತ್ತಿಗೆ ಬರ್ತವೆ, ಈಗ ಎಲ್ಲ ಸೇಲಿಗೆ ಬರ್ತವೆ. ಆಗ ನಾವು ಒಂದು ಒಳ್ಳೆ ರೇಟ್ ನಮ್ಮ ರೇಟಿಗೆ ಬಂತು ಅಂತಂದರೆ ಆ ಮರಿಗಳ್ನ ನಾವು ಸೇಲ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು ಈಗ ಇದನ್ನು ನಾವು ಸಣ್ಣ ಮರಿಗಳಿಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಇದು ಒಳಗಡೆ ಸಣ್ಣ ಮರಿಗಳು ಇರ್ತವೆ. ಈಗ ದೊಡ್ಡ ಮರಿಗಳೆಲ್ಲ ನಾವು ಮೇಯ್ಸ್ಲಿಗೆ ಹೊಡ್ಕೊಂಡು ಹೋಗ್ತಾರೆ ನಮ್ಮ ತಮ್ಮ. ಈ ಸಣ್ಣ ಮರಿಗಳನ್ನ ನಾವು ಇಲ್ಲೇ ಒಳಗಡೆ ಕೂಡಾಕ್ಬಿಟ್ಟು ಅವಕ್ಕೆ ಮೇವು ನೀರನ್ನ ಮೇಂಟೈನ್ ಮಾಡ್ತೀವಿ. ಒಂದು 2.5 ತಿಂಗಳು ಮೇಲೆ ನಾವು ಹೆಣ್ಣು ಕುರಿಗಳ್ನ ಅವರ ತಾಯಿಗಳ ಜೊತೆ ಮೇಯ್ಸ್ಲಿಕ್ಕೆ ಕಳಿಸ್ತೀವಿ. ಇನ್ನು ಟಗರು ಮರಿಗಳ್ನ ನಾವು ಹಸಿ ಮೇವಿಗೆ ಬಿಡೋಲ್ಲ, ಏಕೆಂದರೆ ಹಸಿ ಮೇವಿಗೆ ಟಗರು ಮರಿಗಳು ಕೊಬ್ಬಿಸುವಿಕೆ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾವು ಟಗರು ಮರಿಗಳ್ನ ಮಾತ್ರ ಇಲ್ಲೇ ಇಟ್ಕೊಳ್ತೀವಿ. ಹೆಣ್ಣು ಮರಿಗಳನ್ನೆಲ್ಲ ಅವ್ರಗಳ ತಾಯಿಗಳ ಜೊತೆ ಮೇಯ್ಲಿಕ್ಕೆ ಹೊಡ್ಕೊಂಡು ಹೋಗ್ತಾರೆ ನಮ್ಮ ಹುಡುಗ. ನೋಡಿ ನಿಮಗೆ ತೋರಿಸ್ತೀನಿ ಒಂದು ಮರಿ ಯಾವ ಕ್ವಾಲಿಟಿ ಇದೆ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಮರಿ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆ ಮರಿ ಅಂದರೆ ನೈಸ್ ಮರಿ. ಇದು ಉದ್ದ ಅಭ್ಯಾಸ ಸಖತ್ತಿದೆ ಮರಿ. ಇದು ಒಂದು 3 ತಿಂಗಳಷ್ಟೊತ್ತಿಗೆ ಈ ಮರಿ ಎಲ್ಲ ಒಂದು ಮೇವು ತಿಂದು ಮೇವೆಲ್ಲ ಎಷ್ಟೇ ಮೇವು ತಿಂದರೂ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ ಆ ಕುರಿಗೆ. ಅದನ್ನು ನಾವು ಮಾರಾಟ ಮಾಡಲಿಕ್ಕೆ ಒಂದು ಒಳ್ಳೆ ರೇಟ್ ಬಂತು ಅಂದರೆ ನಾವು ಮಾರಾಟ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತೀವಿ. ಕುರಿ ಸಾಕಾಣಿಕೆ ಬಗ್ಗೆ ಬೇರೆ ಯಾವುದಾದ್ರು ಥರದ ಮಾಹಿತಿ ಬೇಕು ಅಂತಂದರೆ ಹೆಚ್ಚು ಕಮೆಂಟ್ ಮಾಡಿ, ಆ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ನಮ್ಮ ಫಾರ್ಮಿಂಗ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.